ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಮಾಡ್ತಿರೋಂತಹ ರೆಸಿಪಿ ಚಿಕನ್ ಸಾಂಬಾರ್. ಬನ್ನಿ, ಅತಿ ಸುಲಭವಾಗಿ ವೆರಿ ಟೇಸ್ಟಿಯಾದಂತಹ ಚಿಕನ್ ಸಾಂಬಾರ್ ಯಾವ ರೀತಿ ಮಾಡೋದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನಿಲ್ಲಿ ಚಿಕನ್ ಸಾಂಬಾರ್ಗೆ ಮೊದಲೇ ಏನೇನು ಬೇಕು ಅನ್ನೋದನ್ನು ಹಚ್ಚಿಟ್ಕೊಂಡಿದ್ದೀನಿ, ಸೊ ದಟ್ ಬೇಗ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಇಲ್ಲಿ ಚಿಕನ್ ಸಾಂಬಾರ್ಗೆ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ, ಮೊದಲನೇದಾಗಿ ನಾನು ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ, ಹಸಿಮೆಣ್ಸಿನ್ಕಾಯಿ ಒಂದು 3 ತೊಗೊಂಡಿದ್ದೀನಿ, ಹೆಸರು ಕಾಳು ಹೀಟ್ ಹೋಗುತ್ತೆ ಅಂತ ಹೇಳಿ ಹಾಕ್ಕೊಳ್ಳೋದಕ್ಕೆ, ಮತ್ತು ಬೆಳ್ಳುಳ್ಳಿ, ಸ್ಪೈಸಿ ಐಟಮ್ಸ್ ಏನೇನು ಚಕ್ಕೆ, ಲವಂಗ, ಮೆಣಸು, ಪಲಾವ್ ಎಲೆ, ಮೊಗ್ಗು ಇದೇನೇನಿದೆಯೋ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊ ಮತ್ತು ಕೊಬ್ಬರಿನ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಅರಿಶಿಣ, ಸಾಸಿವೆ ಮತ್ತು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೋಬೇಕು. ದೆನ್ ಇಲ್ಲಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇದಾದಮೇಲೆ ಮೇನ್ ಬೇಕಾಗಿರೋದು ನಮಗೆ ಚಿಕನ್. ಇಲ್ಲಿ ನಾವು 2 kg ಚಿಕನನ್ನು ತರಿಸಿದ್ದೀನಿ. ಈಗ ಯಾವ ರೀತಿ ಮಾಡೋದನ್ನು ನೋಡೋಣ. ಮೊದಲನೇದಾಗಿ ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಕುಕ್ಕರನ್ನು ಇಡಿ. ಅದು ಸ್ವಲ್ಪ ಬಿಸಿ ಆದ ನಂತರ ಒಂದು 3-4 ಸ್ಪೂನ್ ಆಯಿಲನ್ನು ಹಾಕ್ಕೊಳ್ಳಿ. ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅದಕ್ಕೆ ಮತ್ತು ಸಾಸಿವೆನ ಹಾಕಬೇಕು. ಅದು ಸ್ವಲ್ಪ ಚಿಟಪಟ ಅಂದಿದ್ದಾದಮೇಲೆ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆದ ನಂತರ ನೀವು ಏನು ಚಿಕನ್ನ ತೊಳೆದಿಟ್ಕೊಂಡಿದ್ದೀರೋ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಕಲಿಸ್ಕೊಡ್ತಾ ಬರಬೇಕು. ಸೊ ನೀವು ಈ ಥರ ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ, ಗೊತ್ತಾಗುತ್ತೆ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಆದಮೇಲೆ ಈ ಥರ ಕಲಿಸ್ಕೊಟ್ಟಿದ್ದಾದಮೇಲೆ ನೀವು ಏನು ಹೆಸರು ಕಾಳನ್ನು ತೊಗೊಂಡಿದ್ದೀರೋ ಇದನ್ನು ಆ್ಯಡ್ ಮಾಡೋದ್ರಿಂದ ಆ ಚಿಕನ್ನ ಹೀಟು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಚಿಕನ್ ತಿನ್ನೋದ್ರಿಂದ ಹೀಟ್ ಅಂತ ಹೇಳೋದ್ರಿಂದ ಹೆಸರು ಕಾಳು ಹಾಕೋದು ತುಂಬಾ ಒಳ್ಳೆಯದು. ಸೊ ಅದರಿಂದ ನಾನು ಒಂದು ಕಪ್ಪಿನ ಅರ್ಧ ಭಾಗ ಹೆಸರು ಕಾಳನ್ನು ತೊಗೊಂಡು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಅದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿಣ ಆ್ಯಡ್ ಮಾಡಿಬಿಟ್ಟು ಕಲಿಸ್ಕೊಡ್ಬೇಕು. ಈಗ ಒಂದು ಪ್ಲೇಟನ್ನು ಮುಚ್ಚಿ ಅದು ಸ್ವಲ್ಪ ಬೇಯ್ದಿದ್ದಾದಮೇಲೆ ಅದರಲ್ಲೇ ಹಬೆಲಿ ಮತ್ತು ಅದನ್ನು ಓಪನ್ ಮಾಡಿಬಿಟ್ಟು ಇನ್ನೊಂದ್ಸಲ ಕಲಿಸ್ಕೊಡ್ಬೇಕು. ಸೊ ಈ ಥರ ಮಾಡೋದ್ರಿಂದ ಚಿಕನ್ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಇದರಲ್ಲಿ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ. ಈ ಥರನೇ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಈಗ ಚಿಕನ್ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನು ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಏನು ನಾನು ಕಟ್ ಮಾಡ್ಕೊಂಡಿರೋಂತಹ ಐಟಮ್ಸ್ ಏನೇನಿದೆಯೋ ಮತ್ತು ಸ್ಪೈಸಿ ಐಟಮ್ಸು ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಈ ಥರ ಆಯಿಲಲ್ಲಿ ರೋಸ್ಟ್ ಮಾಡಿಕೊಂಡು ರುಬ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ನಿಮಗೆ ತಿನ್ನೋದಕ್ಕೆ. ಸೊ ನೋಡಿ ನಾನು ಯಾವ ಥರ ಹಾಕ್ತಿದ್ದೀನಿ ಅಂತ, ಸೇಮ್ ಇದೇ ಥರ ನೀವು ಫಾಲೋ ಮಾಡ್ಕೊಳ್ಳಿ. ಕೊನೆಯದಾಗಿ ಏನು ಧನಿಯಾ ಪುಡಿ ಇದೆಯೋ ಅದನ್ನು ಒಂದು 2-3 ಸ್ಪೂನನ್ನು ಹಾಕ್ಕೊಂಡು ಆ ಬಿಸಿಲೇ ಬಾಡಿಸ್ಕೋಬೇಕು. ಆ ಟೈಮಲ್ಲಿ ನೀವು ಗ್ಯಾಸ್ ಸ್ಟವನ್ನು ಆಫ್ ಮಾಡಿಬಿಡಿ, ಇಲ್ಲ ಅಂತಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಧನಿಯಾ ಪುಡಿ. ಮತ್ತು ಮಸಾಲೆ ಏನಿದೆಯೋ ಅದನ್ನು ಎಲ್ಲ ಪೂರ್ತಿಯಾಗಿ ತಣ್ಣಗಾದ ನಂತರ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಪೇಸ್ಟ್ ಟೈಪಲ್ಲಿ ಆಗಬೇಕು. ನೋಡಿ ಈ ಥರ ನುಣ್ಣಗೆ ಆದಮೇಲೆ ಆಗ ನೀವು ಏನು ಕುಕ್ಕರಲ್ಲಿ ಬೇಯ್ತಿದೆಯೋ ನೀರೇನು ಆ್ಯಡ್ ಮಾಡ್ದೇ, ಸೊ ಅದಕ್ಕೆ ನೀವು ಈ ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ನೋಡಿ ನಾನು ಈಗ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈ ಮಸಾಲೆಯನ್ನು ಹಾಕಿ ಒಂದ್ಸಲ ಕಲಿಸ್ಕೊಡ್ಬೇಕು. ಈ ಥರ ಕಲಿಸ್ಕೊಡೋದ್ರಿಂದ ಎಲ್ಲ ಪೂರ್ತಿಯಾಗಿ ಮಿಕ್ಸಪ್ ಆಗುತ್ತೆ. ಅದೇ ಟೈಮ್ಗೆ ನೀವು ವಾಟರ್ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಆ ಟೈಮಲ್ಲಿ ಗ್ರೇವಿ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ಸ್ವಲ್ಪ ತಿಕ್ಕಾಗಿರಬೇಕಾ, ಸಾಂಬಾರು ಟೈಪಲ್ಲಿ ಬೇಕಾ ಅನ್ನೋದನ್ನು ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕ ವಾಟರ್ ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡನ್ನು ಮಿಕ್ಸ್ ಮಾಡಬೇಕು. ಅದಾಗಿದ್ದಾದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಕುದಿ ಬಂದಿದ್ದಾದಮೇಲೆ ನೀವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಕ್ಯಾಪ್ ಹಾಕಿ ಅದು ಒಂದು 5-6 ವಿಜಿಲ್ ಬಂದಾಗ ವಿಸಿಲೆಲ್ಲ ಹೋದ ನಂತರ ಲಿಡ್ ಓಪನ್ ಮಾಡಿಕೊಂಡು ಕಲಿಸ್ಕೊಟ್ರೆ ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ. ಈ ಥರ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಚಪಾತಿ, ದೋಸೆ
ಮುದ್ದೆ ಮತ್ತು ರೈಸ್ಗೆ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ